ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಮಸ್ತಾಗಿದ್ದೀನಿ. ಸೊ ನನ್ನ ಮಗಳಂತ ಆರಾಮಾಗಿ ಆಟಾಡ್ತಾ ಇದ್ದಾಳೆ. ಆ ಕಡೆ ತಿರುಗಿಬಿಟ್ಟು ಆರಾಮಾಗಿ ಆಟಾಡ್ತಾ ಇದ್ದಾಳೆ. ಹಾಯ್ ಮಗಳೇ, ಹಾಯ್ ಮಗಳೇ ಸ್ಪರ್ಶ. ಸೊ ಏನಿಲ್ಲ, ತುಂಬ ಸುಸ್ತಾಗ್ತಿತ್ತು, ತಲೆಯೆಲ್ಲ ತುಂಬ ಇಟ್ಕೊಂಡಂಗೆ ಆಗ್ತಿತ್ತು. ಸೊ ಮಲ್ಕೊಂಡಿದ್ವಿ. ಇಲ್ಲ, ಈಗ ಸ್ವಲ್ಪ ಹೇಳ್ಬೇಕು, ಎದ್ದು ಚಾಯ್ ಮಾಡಿ ಕೂತು ಬನ್ ಏನಾದರೂ ತಿಂದು ಒಳ್ಳೆ ಸ್ವಲ್ಪ ಓದಿಸ್ಬೇಕು. ಬಟ್ಟೆ ಹೇಳ್ಬೇಕಲ್ಲಿ ಹಾರಾಡ್ಕೊಬಿಟ್ಟಿದ್ದೀನಿ. ಸೊ ಅದನ್ನು ಕ್ಲೀನ್ ಮಾಡಿಟ್ಕೋಬೇಕು. ಇವತ್ತು ಏನಿಲ್ಲ, ಇವತ್ತು ವಾಲ್ಗ್ ಮಾಡೋಕ್ಕೆ ವಿಶೇಷ ಏನಂದರೆ, ಯಾವಾಗಲೂ ನಾವು ನಮ್ಮ ಬಗ್ಗೆ, ಬೇರೆಯವ್ರ ಬಗ್ಗೆ, ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ತಾನೇ ಇರಬೇಕು. ಅದರಲ್ಲಿ ಬೇರೆ ಅರ್ಥನೇ ಇಲ್ಲ. ಆದರೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡಬೇಕಾ, ನಮ್ಗೆ ಅದರ ಅವಶ್ಯಕತೆ ಇದೆಯಾ ಅಂತ ನನಗೆ ಇವಾಗ ಸ್ವಲ್ಪ ಅನ್ನಿಸೋಕ್ಕೆ ಸ್ಟಾರ್ಟ್ ಆಗಿದೆ. ಯಾಕೆಂದರೆ ಯಾವಾಗಲೂ ನಾವು ನಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಬೇರೆಯವ್ರ ಬಗ್ಗೆ ನಾವು ಯೋಚನೆ ಮಾಡೋದೇ ಜಾಸ್ತಿ ಆಗಿದೆ. ಸೊ ನನಗೂ ಆ ರೀತಿ ಇವಾಗ ಮಲ್ಕೊಂಡಿದ್ದೀನಿ. ಎದ್ದ ತಕ್ಷಣವೇ ನನಗೇನೋ ಗೊತ್ತಿಲ್ಲ, ಮೈಂಡಲ್ಲಿ ಎಲ್ಲ ಥಾಟ್ಸ್ಗಳು ಹೋಗ್ತಿದೆ. ಅಯ್ಯೋ, ಬೇರೆಯವ್ರು ನನ್ನ ಬಗ್ಗೆ ಏನು ಅಂದ್ಕೊತಿದ್ದಾರೆ, ಬೇರೆಯವ್ರು ನನ್ನ ಬಗ್ಗೆ ಏನು ಮಾತಾಡ್ಕೊತಿದ್ದಾರೆ, ಬೇರೆಯವ್ರು ನನ್ನ ಬಗ್ಗೆ ಏನು ತಿಳ್ಕೊಂಡಿದ್ದಾರೆ, ಬೇರೆಯವ್ರ ಬಗ್ಗೆ ಏನು ನನ್ನ ಬಗ್ಗೆ ಏನು ಮಾತಾಡ್ತಿರ್ಬೋದು. ಯಾಕೆ ಈ ಥಾಟ್ಸ್ಗಳೆಲ್ಲ ನನ್ನ ಮೈಂಡಲ್ಲಿ ಹೋಗ್ತಿದೆ ಏನು ಅಂತ ನಂಗೆ ಗೊತ್ತಾಗ್ತಿಲ್ಲ. ಒಂದು ಕಡೆ ಮನಸ್ಸು ಈ ರೀತಿ ಅಂದರೆ, ಒಂದು ಕಡೆ ಯಾಕೆ ನಾವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ವ. ನಾವು ನಮ್ಮ ಇದರಲ್ಲೂ ಹೋಗೋಣ. ಯಾರಿಗೆ ನಮ್ಮ ಹತ್ರ ಕಡೆ ಬಂದು ಹೇಳುವ ಧೈರ್ಯ ಇದ್ದರೆ ಅವಾಗ ಅವ್ರು ಹೇಳಿ, ಅದಕ್ಕೆ ನಾವು ರಿಪ್ಲೈ ಮಾಡೋಕ್ಕೆ ನೋಡೋಣ. ಅದನ್ನು ಬಿಟ್ಟು ಹಿಂದುಗಡೆ ಸಾವಿರಾರು ಮಾತಾಡ್ಕೋತಾರೆ. ಸೊ ಅದನ್ನು ನಾವು ಯೋಚನೆ ಮಾಡ್ಕೊಂಡು ನಮ್ಮ ಜೀವನ ಅದರಲ್ಲೇ ನಮ್ಮದು ಜೀವನ ಕಳೆಯೋದಕ್ಕಿಂತ ಆದಷ್ಟು ಖುಷಿ ಆದಷ್ಟು ಒಳ್ಳೆಯದು ಪಾಸಿಟಿವನ್ನು ಯೋಚನೆ ಮಾಡಿಕೊಂಡು, ಮನೆಯಲ್ಲಿ ಏನೆಲ್ಲ ಕೆಲಸ ಇದೆ ಅದರ ಬಗ್ಗೆ ಯೋಚನೆ ಮಾಡಿಕೊಂಡು, ಏನೆಲ್ಲ ಇದೆ ಅದರ ಬಗ್ಗೆ ಯೋಚನೆ ಮಾಡ್ಕೊಂಡು ನಾವು ನಮ್ಮ ಜೀವನವನ್ನು ಮುಂದುವರಿಸ್ಬೇಕು. ಸೊ ನಾನೇ ಇವಾಗ ನನ್ನಲ್ಲಿ ಒಂದು ಧೈರ್ಯ ತಂದ್ಕೊಳ್ತಾ ಇದ್ದೀನಿ. ಯಾರು ನನ್ನ ಬಗ್ಗೆ ಏನು ಅಂದ್ಕೊಂಡು ಅಂದ್ಕೊಳ್ಳಿ, ಅವ್ರು ಏನಾದ್ರು ಅಂದ್ಕೊಂಡಿದ್ರೆ ನಂಗೆ ಹಂಗೆ ಆಗ್ಬಿಡುತ್ತಾ ಇಲ್ಲ ಅಲ್ವಾ. ಸೊ ನನಗೆ ಯಾಕೆ ಈ ರೀತಿ ಯೋಚನೆ ಬರ್ತಿದೆ, ನಾನು ಯಾಕೆ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ. ನನಗೆ ನನ್ನ ಫ್ಯಾಮ್ಲಿ ಇದೆ, ನನ್ನದು ಕರ್ತವ್ಯ ಇದೆ, ನನಗೆ ಬೇಕಾದಷ್ಟು ನನಗೆ ಕೆಲಸ ಇದೆ. ಸೊ ಅದನ್ನು ಮಾಡಿ ಅದರ ಕಡೆ ಫೋಕಸ್ ಮಾಡಬೇಕು. ಸುಮ್ಮನೆ ಬೇರೆಯವರು ಸಾವಿರಾರು ಜನ ಕೆಲಸ ಇಲ್ಲದು 1000 ಜನ ಸಾರನ್ನ ಹೋಗ್ಬೋದು. ಏನು ಯೋಚನೆ ಮಾಡ್ತಾ ನನಗೆ ಏನು ಗೊತ್ತಾ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಚಾನಲ್ ಯಾವ ಕಡೆ ಹೆಂಗೆ ಹೋಗ್ತಿದೆ ನನಗೆ ಅದ್ರ ಬಗ್ಗೆ ಒಂದು ಐಡಿಯಾ ಇಲ್ಲ. ಆದರೂ ನನಗೆ ತುಂಬ ಖುಷಿ ಇದೆ. ದಿನ ಸಬ್ಸ್ಕ್ರೈಬರ್ ಜಾಸ್ತಿ ಆಗ್ತಿದ್ದಾರೆ. ಸೊ ನಾನಿವಾಗ ಸಬ್ಸ್ಕ್ರೈಬರ್ ಕಡೆ ಗಮನ, ಅಂದರೆ ನನ್ನ ಚಾನಲ್, ನನ್ನ ಯೂಟ್ಯೂಬ್ ಫ್ಯಾಮ್ಲಿ ಅವರ ಕಡೆ, ಅವರ ಹತ್ರ ನನ್ನದು ಕಷ್ಟ ಸುಖ ಹಂಚ್ಕೋಬೇಕು. ಅವರ ಹತ್ರ ಏನಾದರೂ ಇದ್ರೆ ಅವ್ರ ಹತ್ರ ಶೇರ್ ಮಾಡ್ಕೋಬೇಕು ಅಂತ ನಾನು ಅಂದ್ಕೊಂಡು, ಇದೊಂದು ನನ್ನ ಮೈಂಡ್ಸೆಟ್ಟಲ್ಲಿ ಎದ್ದ ತಕ್ಷಣವೇ ಇದು ಓಡ್ತಾ ಇತ್ತು. ಸೊ ನಾನು ಇವಾಗ ಅದನ್ನೆಲ್ಲ ತೆಗೆದು ಬಿಡ್ತೀನಿ. ಒಳ್ಳೆ ಪಾಸಿಟಿವ್ ಎನರ್ಜಿಯನ್ನು ನನ್ನ ಮನಸ್ಸೊಳಗೆ ಹಾಕ್ಕೊಬಿಡ್ತೀನಿ. ನಾನಾಯಿತು, ನನ್ನ ಕೆಲಸ ಆಯಿತು ಅಂತ ಇದ್ಬಿಡೋಣ. ಯಾವತ್ತು ಬೇರೆಯವರಿಗೆ ನಾವು ಒಳ್ಳೇದು ಬಯಸೋಣ, ಬೇರೆಯವ್ರಿಗೆ ಏನು ಬೇಕಾದ್ರೂ ಬಯಸ್ಕೊಂಡು, ನಮಗೆ ಅದ್ರ ಬಗ್ಗೆ ಬೇಡ ಅಲ್ವಾ. ಸೊ ಇದನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕಂತ ನನಗೆ ಅನಿಸಿತು. ಯಾಕೆಂದರೆ ನೀವು ನನ್ನ ಯೂಟ್ಯೂಬ್ ಫ್ಯಾಮಿಲಿ ಆಗಿಬಿಟ್ಟಿದ್ದೀರ. ಸೊ ನಾನು ಇವತ್ತಿಂದ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋದು ಕಡಿಮೆ ಮಾಡಿಬಿಡ್ತೀನಿ. ನನ್ನ ಕೆಲಸದ ಬಗ್ಗೆ, ನನ್ನ ಫೋಕಸ್ ಬಗ್ಗೆ ಯೋಚನೆ ಮಾಡಲು ಸ್ಟಾರ್ಟ್ ಮಾಡ್ತೀನಿ. ಬೇರೆಯವ್ರ ಬಗ್ಗೆ ಆದಷ್ಟು ಒಳ್ಳೆಯದಾಗಿ ಯೋಚನೆ ಮಾಡ್ತೀನಿ. ಸೊ ಬಾಯ್ ಹೇಳು ಚಿನ್ನ. ಏಯ್ ಕಳ ಇಲ್ಲಿ ಬಾಯ್. ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಬಾಯ್. Please subscribe my channel.